ಮತ್ತು ನಮಾಜ್ನ ನಾವು ಸುಸ್ತಿ ಮಾಡಬಾರ್ದು, ನಮಾಜ್ ದೂರ ಆಗಬಾರ್ದು. ಪ್ರೀತಿಯ ಸಹೋದರರೇ, ಒಬ್ರು ಸಹಾಬಿ ರಸೂಲ್ ಇದ್ರು, ನಮಾಜ್ ಮಾಡ್ತಿದ್ರು, ತಕ್ಷಣ ಓಡಿ ಹೋಗ್ತಿದ್ರು. ಏನ್ ಮಾಡ್ತಿದ್ರು? ನಮಾಜ್ ಓದ್ತಿದ್ರು, ತಕ್ಷಣ ಓಡಿ ಹೋಗ್ತಿದ್ರು. ಸಹಾಬಾ ಕರಾಮರು ನೋಡ್ತಿದ್ರು, ರಸೂಲುಲ್ಲಾಹ್ ಅವರು ನೋಡ್ತಿದ್ರು, ಹೇಗಪ್ಪ ಇವ್ರು ನಮಾಜ್ನ ಏಕೆ ಓಡಿ ಹೋಗ್ತಿದ್ರ? ನಮಾಜ್ ಹೇಗೆ ತಕ್ಷಣ ಆಗ್ತಿತ್ತು, ಮೊದ್ಲಿಗೆ ಹೋಗ್ಬಿಡ್ತಾರೆ ಇವ್ರು ನಮಾಜ್ ಬಿಟ್ಟು. ಕಾರಣ ಏಕೆ? ಯಾಕೆಂದ್ರೆ ನೋಡ್ರಿ, ನಾವು ನೋಡ್ತಾ ಇದ್ದೀವಿ, ಅವಾಗ ಈ ರೀತಿ ಕಂಡು ಬರ್ತೀವಿ, ಈಗಿನ ಕಂಡು ಬರ್ತೈತಿ. ಆ ರೀತಿ ಜನರು ನಮಾಜ್ ಆಗಿದ ತಕ್ಷಣ ಹೇಗೆ ಸಲಾಮ್ ಮಾಡ್ತೀವಿ, ತಕ್ಷಣ ಬಿಟ್ಟು ಓಡಿ ಬಿಡ್ತಾರ. ಅವ್ರು ನಿಂದಿರೋದಿಲ್ಲ, ದ್ವಾನೆ ಮಾಡೋದಿಲ್ಲ. ಆ ರೀತಿ ಅವ್ರು ನಮಾಜ್ ಬಿಟ್ಟು ಹೋಗ್ಬಿಡ್ತಾರ. ಈಗ ಬಿಟ್ಟು ಹೋಗಾಕ್ ಕುಂತಾರ ಅಂದರೆ ಹಾಗೆ ಬಿಟ್ಟು ಹೋಗಂಗಿಲ್ಲ. ಅವ್ರು ಏನಾದ್ರೆ ಕಾರಣ ಇರ್ತೈತಿ, ಕಾರಣ ಏನಾದ್ರೆ ಸಮಸ್ಯೆ ಇರ್ತೈತಿ, ಹೋಗಿರ್ತಾರ. ಅದು ಸಮಸ್ಯೆ ತನ್ನ ಜೀವನ ಸಮಸ್ಯೆ ಇದ್ದರೆ, ಮನಿದು ಸಮಸ್ಯೆ ಇದ್ರೆ ಮಾತು ಬ್ಯಾರೆ. ಇಲ್ಲಪ್ಪ ನನ್ಗೆ ಮಸೀದಿ ನಿಂದನೆ ಕುಂದ್ರ ಆಗುತ್ತಿಲ್ಲ, ಅದು ಹೇಳುದು ಮಾತು ನನ್ಗೆ ಕೇಳಕ್ ಕುಂತಿಲ್ಲ ಅಂದ್ರೆ ಮತ್ತದ್ರ ನೀವು ಏನೈತಿ ಉತ್ತರ ಕೊಡ್ಬೇಕಲ್ಲ ಬಾರ್ಗಂಡಿ. ಆ ಸಹಾಬಿ ರಸೂಲರು ಮನಿ ಬಿಟ್ಟು ಹೋಗ್ತಿದ್ರು, ಏನು ಮಸೀದಿನಲ್ಲಿ ನಮಾಜ್ ಮಾಡಿ ತಕ್ಷಣ ಹೋಗಿ ಬಿಡ್ತಿದ್ರು. ಅವರು ರಸೂಲುಲ್ಲಾಹ್ ಅವರು ಕಳಿಸಿದ್ರು, ಹೋಗಿ ಕರ್ಕೊಂಡ್ ಹೋಗ್ರಿ ಅವ್ರಿಗೆ. ಏಕರು ಡೈಲಿ ಈ ರೀತಿ ಮಾಡಕ್ ಕುಂತಿದ್ದಾನ, ಸರಿಯಾಗಿ ದುವಾನ ಮಾಡಂಗಿಲ್ಲ, ಕುಂದ್ರಂಗಿಲ್ಲ, ಮೊದಲು ಹೋಗ್ಬಿಡ್ತಾರೋ ಹಳ್ಳಿ ಅವರು. ಕಾರಣ ಏಕೆ ಕರ್ಸಿದ್ರು? ಏಕೆ ನೀವು ಹಳ್ಳಿ ಹೋಗ್ತಿದ್ರ? ಕಾರಣ ಏಕೆ ಹೋಗೋದು? ಎಷ್ಟು ಲಘು ಎದಕ್ ಹೋಗ್ತೀರಾ ಮಸೀದ್ ಬಿಟ್ಟು ನೀವು? ಅವ್ರು ಹೇಳಿದ್ರು, ಯಾ ರಸೂಲುಲ್ಲಾಹ್, ಮನಿ ಪಕ್ಕಕ್ಕೆ ಒಂದು ವ್ಯಕ್ತಿನ ಮನಿ ಇದೆ ಯಾ ರಸೂಲುಲ್ಲಾಹ್, ಆ ಮನಿದು ಸಮೀಪ ಒಂದು ಗಿಡ ಇದೆ, ಉತ್ತತ್ತಿನ ಗಿಡ. ಆ ಗಿಡ ಏನಿದೆ ಯಾ ರಸೂಲುಲ್ಲಾಹ್, ಪಕ್ಕದ ಏನ್ ಬಂದಿದೆ, ನನ್ನ ಮನಿದು ಸಮೀಪ ಬಂದಿದೆ ಯಾ ರಸೂಲುಲ್ಲಾಹ್. ಆ ಗಿಡದ ಉತ್ತತ್ತಿ ನನ್ನ ಮನಿ ಸಮೀಪ ಬೀಳುತ್ತದೆ ಯಾ ರಸೂಲುಲ್ಲಾಹ್, ನನ್ನ ಮನಿದು ಸಮೀಪ ಬೀಳುತ್ತದೆ, ನನ್ನ ಕದದ ಮುಂದೆ ಬೀಳುತ್ತದೆ ಯಾ ರಸೂಲುಲ್ಲಾಹ್. ನನ್ನ ಮನಿ ಒಳಗೆ ನಾನು ಚಿಕ್ಕ ಚಿಕ್ಕ ಮಕ್ಕಳಿದೆ ಯಾ ರಸೂಲುಲ್ಲಾಹ್. ರಾತ್ರಿ ಗಾಳಿ ಬಂದಿದ ನಂತರ ಆ ಗಿಡದ ಎಲ್ಲ ಉತ್ತತ್ತಿ ಮನಿ ಸಮೀಪ ಬೀಳುತ್ತದೆ. ನನ್ನ ಮಕ್ಕಳು ತಕ್ಷಣ ಹೇಗೆ ಎಚ್ಚರಾಗುತ್ತಾರೆ? ಬೆಳಿಗ್ಗೆ ಎದ್ದ ನಂತರ ಅವರು ಸ್ವಚ್ಛದಾಗಿ ನಂತರ ತಕ್ಷಣ ಹೋಗಿ ಆ ಬಿದ್ದಿರುವ ಉತ್ತತ್ತಿ ತಿನ್ನುತ್ತಾರೆ ಯಾ ರಸೂಲುಲ್ಲಾಹ್. ಯಾ ರಸೂಲುಲ್ಲಾಹ್, ಇಸ್ಲಾಂನಲ್ಲಿ ಬೇರೆ ವ್ಯಕ್ತಿಗೆ ಅನುಮತಿ ತಗೊಳ್ಳಾರ್ದಂಗೆ ಯಾವುದೇ ವಸ್ತು ತಿಂದಿದ್ರೆ ಆ ವಸ್ತು ಕಳ್ತನದಲ್ಲಿ ಬರುತ್ತದೆ ಯಾ ರಸೂಲುಲ್ಲಾಹ್, ಕಳ್ತನ ಮಾಡೋದ್ರಲ್ಲಿ ಬರುತ್ತದೆ ಯಾ ರಸೂಲುಲ್ಲಾಹ್. ಏನಾದ್ರೂ ತಿನ್ಬೇಕು, ಏನಾದ್ರೂ ತಗೋಬೇಕಂದ್ರೆ ಕೇಳಿ ತಗೋಬೇಕು, ಹಾಗೆ ತಗೊಳಕ್ ಹೋಗ್ಬಾರ್ದು ನಾವು ಯಾ ರಸೂಲುಲ್ಲಾಹ್. ನನ್ನ ಮಕ್ಕಳು ಆ ಯಹೂದಿ ವ್ಯಕ್ತಿಗೆ ಕೇಳಾರ್ದಂಗೆ ಯಾ ರಸೂಲುಲ್ಲಾಹ್ ಅವ್ರು ಬಂದು ತಕ್ಷಣ ತಿನ್ನಬಾರ್ದು ಅಂತ ನಾನು ಮೊದಲಿಗೆ ಹೋಗಿ ಯಾ ರಸೂಲುಲ್ಲಾಹ್ ಆ ಉತ್ತತ್ತಿ ಎಲ್ಲಾ ಜಮಾ ಮಾಡಿ ಯಹೂದಿ ಮನಿ ಸಮೀಪ ಇಟ್ಟು ಬರ್ತೀನಿ ಯಾ ರಸೂಲುಲ್ಲಾಹ್. ನನ್ನ ಮಕ್ಕಳು ತಿನ್ಬಾರ್ದು, ನನ್ನ ಮಕ್ಕಳು ಈ ಶಿಕ್ಷೆ ಸಮೀಪ ಬರಬಾರ್ದು ಯಾ ರಸೂಲುಲ್ಲಾಹ್. ಅದಕ್ಕೆ ನಾನು ಉತ್ತತ್ತಿ ತಗೊಂಡು ಹೋಗಿ ಆ ಯಹೂದಿ ಮನಿ ಸಮೀಪ ನಾನು ಇಟ್ಟು ಬರ್ತೀನಿ, ಆ ವ್ಯಕ್ತಿಯ ಮನಿ ಸಮೀಪ ಇಟ್ಟು ಬರ್ತೀನಿ ಯಾ ರಸೂಲುಲ್ಲಾಹ್. ಪ್ರೀತಿಯ ಸಹೋದರರೇ, ಆ ಯಹೂದಿ ವ್ಯಕ್ತಿಗೆ ಕರ್ಸಿದ್ರು, ಆ ವ್ಯಕ್ತಿಗೆ ಕರ್ಕೊಂಬ ಹೋಗ್ರಿ. ಪ್ರೀತಿಯ ಸಹೋದರೇ, ಆ ಯಹೂದಿ ವ್ಯಕ್ತಿಗೆ ಬಂದಿದ ನಂತರ ರಸೂಲುಲ್ಲಾಹ್ ಅವ್ರು ಏನ್ ಹೇಳಿದ್ರು? ಆ ಒಂದು ಗಿಡ ಈ ವ್ಯಕ್ತಿಗೆ ಕೊಟ್ಟು ಬಿಡು, ಆ ಒಂದು ಗಿಡ ಏನಿದೆ ಈ ವ್ಯಕ್ತಿಗೆ ಕೊಟ್ಟು ಬಿಡು. ನನ್ಗೆ ಏನ್ ಕೊಡ್ತೀರಿ ಯಾ ರಸೂಲುಲ್ಲಾಹ್? ರಸೂಲುಲ್ಲಾಹ್ ಅವರು ಏನ್ ಹೇಳಿದ್ರು? ಆ ಒಂದು ಉತ್ತದ ಗಿಡದ ಬದಲಿ ಸ್ವರ್ಗನಲ್ಲಿ ಒಂದು ದೊಡ್ಡವಾದ ಉತ್ತತ್ತಿನ ಗಿಡ ನಿನಗೆ ಸಿಗುತ್ತದೆ. ಆ ಉತ್ತತಿ ಗಿಡ ಸ್ವರ್ಗದ ಗಿಡ ಸಿಗುತ್ತದೆ, ಪ್ರಪಂಚದಲ್ಲ. ಈ ಗಿಡದ ಬದಲಿ ಸ್ವರ್ಗದ ಗಿಡ ಸಿಗ್ತೈತಿ. ಆ ಗಿಡದ ನೀ ಅಳತಿ ಮಾಡ್ಬೇಕಂದ್ರೆ ಎಷ್ಟೋ ತಿಂಗಳ ನಿನ್ಗೆ ಬೇಕು, ಅಷ್ಟು ದೊಡ್ಡವಾದ ಗಿಡ ಇದೆ ಸ್ವರ್ಗನಲ್ಲಿ. ಆ ಗಿಡ ನಾನು ನಿನ್ಗೆ ಕೊಡ್ತೀನಿ, ಆದ್ರೆ ಈ ಗಿಡ ನಿನ್ಗೆ ಈ ವ್ಯಕ್ತಿ ಕೊಟ್ಟಿಬಿಡು. ಆ ಯಹೂದಿ ವ್ಯಕ್ತಿ ಹೇಳಿದ, ಯಾ ರಸೂಲುಲ್ಲಾಹ್ ನಾನು ಕೊಡಂಗಿಲ್ಲ ಯಾ ರಸೂಲುಲ್ಲಾಹ್. ಇಲ್ಲ ಯಾ ರಸೂಲುಲ್ಲಾಹ್, ನಾನು ಹೇಗೆ ನಂಬಬೇಕು ಯಾ ರಸೂಲುಲ್ಲಾಹ್ ಸ್ವರ್ಗದ ಗಿಡ? ಇಲ್ಲ ಯಾ ರಸೂಲುಲ್ಲಾಹ್ ನಾನು ಕೊಡಂಗಿಲ್ಲ ಅಂತೂ ಹಳ್ಳಿ ಹೋಗ ಕುಂತಿದ್ದ. ಪ್ರೀತಿಯ ಸಹೋದರರೇ, ಇಷ್ಟೇ ಸಂದರ್ಭದಲ್ಲಿ ಹಜರತೆ ಅಬೂ ದಹದಾ ರದಿಯಲ್ಲಾಹು ತಆಲಾ ಅನ್ಹು ಅವರು ಎದ್ದು ನಿಂತರು. ಅಲ್ಲಾಹು ಅಕ್ಬರ್, ಸ್ವರ್ಗದ ಗಿಡ ಸಿಗಾ ಕುಂತಿದೆ, ಒಂದು ವ್ಯಕ್ತಿಗೆ ಸಿಗಾ ಕುಂತಿತ್ತು. ಆ ವ್ಯಕ್ತಿ ರಿಜೆಕ್ಟ್ ಮಾಡಿ ನನ್ಗೆ ಬೇಡಪ್ಪ ನಾನು ತಗೊಳ್ಳೋದಿಲ್ಲ ಅಂತೂ ಸುಸ್ತಿ ನಿರ್ಲಕ್ಷ್ಯ ಮಾಡಿ ಒಳ್ಳೆ ಹೋಗ ಕುಂತಿದ್ದ. ಹಜರತೆ ಅಬೂ ದಹದಾ ಅವರು ಎದ್ದು ನಿಂತರು, ಯಾ ರಸೂಲುಲ್ಲಾಹ್, ಅದು ಆಫರ್ ಏನು ಯಹೂದಿ ವ್ಯಕ್ತಿಗೆ ಕೊಟ್ಟಿರೋ ಯಾ ರಸೂಲುಲ್ಲಾಹ್, ಆ ಆಫರ್ ನನ್ಗೆ ಸಿಗಬಹುದು ಯಾ ರಸೂಲುಲ್ಲಾಹ್, ಅದೇ ಆಫರ್ ನನ್ಗೆ ಸಿಗಬಹುದು ಯಾ ರಸೂಲುಲ್ಲಾಹ್. ನಿಮ್ಗೆ ಸಿಗಬಹುದು ಸ್ವರ್ಗದ ಗಿಡ, ಆ ಆಫರ್ ನಿಮ್ಗೆ ಸಿಗಬಹುದು. ಆ ಹಜರತೆ ಅಬೂ ದಹದಾ ಏನ್ ಮಾಡಿದ್ರು? ತಕ್ಷಣ ಹೊರಗಡೆ ಓಡಿ ಹೋದ್ರು. ಹೋಗಿದ ನಂತರ ಆ ಯಹೂದಿ ವ್ಯಕ್ತಿಗೆ ನಿಂದಿರಿಸಿದ್ರು, ಆ ಗಿಡ ನನ್ಗೆ ಕೊಡ್ತೀಯಾ ನೀನು? ಆ ಒಂದು ಗಿಡ ಏನಿದೆ ನನ್ಗೆ ಕೊಡ್ತೀಯಾ? ಆ ಯಹೂದಿ ವ್ಯಕ್ತಿ ಹೇಳಿದ, ಆ ಗಿಡದ ಬದಲಿ ನೀನು ಏನ್ ಕೊಡ್ತೀಯಾ? ಪ್ರೀತಿಯ ಸಹೋದರರೇ, ನಾವು ಇಲ್ಲಿ ನೋಡಿದ್ರೆ ಬರೀ ಸ್ವಲ್ಪ ದುಡ್ಡು ಖರ್ಚು ಮಾಡಿ ನಾವು ಲಕ್ಷಾಂತರ ಮಾತಾಡ್ತೀವಿ. ಹಜರತೆ ಅಬೂ ದಹದಾ ಅವ್ರದ್ದು ಏನೋ ಉತ್ತತ್ತಿದ ಗಿಡ ತೋಟವನ್ನಿತ್ತು. ಎಷ್ಟು ಗಿಡದ ತೋಟ? 600 ಗಿಡದ ತೋಟ. ಪ್ರೀತಿಯ ಸಹೋದರರೇ, 600 ಗಿಡದ ತೋಟ ಇತ್ತು. ಅಲ್ಲಾಹು ಅಕ್ಬರ್, ಇಷ್ಟು ದೊಡ್ಡವಾದ ತೋಟ ಇದೆ. ಇಡೀ ಮದೀನಾನಲ್ಲಿ ನೋಡಿದ್ರೆ ಹಜರತೆ ಅಬೂ ದಹದಾದ ತೋಟದ ಚರ್ಚೆ ಇತ್ತು. ಅವ್ರ ಬಗ್ಗೆ ತೋಟದ ಉತ್ತತ್ತಿನ ಗಿಡದ ಮಾತಾಡ್ತಿದ್ರು ಎಲ್ಲಾರು ಜನರು. ಹಜರತೆ ಅಬೂ ದಹದಾದ ಗಿಡದ ಉತ್ತತ್ತಿ ತಿಂದಿದ್ರೆ ಎಷ್ಟು ರುಚಿ ಇದೆ, ಎಷ್ಟು ಶಾಂತಿ ಸಿಕ್ತಿತಿ. ಆ ತೋಟದ ಹಣ್ಣಿನ ರುಚಿದ ಮಾತಿನ ಬ್ಯಾರೆ ಅಂತ ಎಲ್ಲಾ ಜನ ಹೇಳ್ತಿದ್ರು. ಹಜರತೆ ಅಬೂ ದಹದಾ ತನ್ನ ತೋಟದ ಬಗ್ಗೆ ವಿಚಾರಣೆ ಮಾಡಿಲ್ಲ, ತನ್ನ ಮನೆ ಬಗ್ಗೆ ವಿಚಾರಣೆ ಮಾಡಿಲ್ಲ. ರಸೂಲುಲ್ಲಾಹ್ ಅವರು ಏನೇ ತಕ್ಷಣ ತನ್ನ ನ್ಯಾಯದಿಂದ ಹೇಳಿದ್ರು ಆ ಮಾತಿನ ಮೇಲೆ ವಿಶ್ವಾಸ ಇಟ್ಕೊಂಡು
ಮೊದಲಿಗೆ ಓಡಿ ಬಂದ್ರು. ಆ ವ್ಯಕ್ತಿ ಕೇಳಿದ, ಇದರ ಬದಲು ಏನ್ ಕೊಡ್ತೀಯಾ, ಇದರ ಬಗ್ಗೆ ಏನ್ ಕೊಡ್ತೀಯಾ? ಪ್ರೀತಿಯ ಸಹೋದರರೇ, ಹಜರತ್ ಅಬೂ ದಹದಾ ಹೇಳಿದ್ರು, ನಾನು ಬ್ಯಾರೆ ಏನ್ ಕೊಡೋದಿಲ್ಲ, ನಿಂಗೆ ಗೊತ್ತಿದೆ ನನ್ನ ತೋಟದ ಬಗ್ಗೆ. ಆ ಯಹೂದಿ ವ್ಯಕ್ತಿ ಹೇಳಿದ, ಹಾ, ನಿನ್ನ ತೋಟದ ಚರ್ಚೆ ನಾನು ಬಾಳಿ ಕೇಳಿದ್ದೀನಿ, ನಿನ್ನ ತೋಟದ ಬಗ್ಗೆ ನಾನು ಬಹಳಷ್ಟು ಮಾತುಗಳು ಕೇಳಿದ್ದೇನೆ. ಆ ತೋಟ ನಂಗೆ ಕೊಡ್ತೀಯಾ? ಎಷ್ಟು ಕೊಡ್ತೀಯಾ? ಅರ್ಧ ಭಾಗ ಕೊಡ್ತೀಯಾ? ಇನ್ನು 10 ಗಿಡ ಕೊಡ್ತೀಯಾ? ಹಜರತ್ ಅಬೂ ದಹದಾ ಹೇಳಿದ್ರು, ನಾನಾಗಿ ಬಂದಿದ್ರೆ ನಿನಗೆ 10 ಗಿಡ ಇಲ್ಲಾಂದ್ರೆ ಅರ್ಧ ತೋಟ ಕೊಡ್ತಿದ್ಯಾ? ಮಾತು ನನ್ನಿಂದ ಬಂದಿಲ್ಲ, ನನ್ನ ಹೃದಯದ ಬೆಳಕು ರಸೂಲ್ ಅಲ್ಲಾಹನಿಂದ ಬಂದಿದೆ, ರಸೂಲ್ ಅಲ್ಲಾಹದ ನ್ಯಾಯದಿಂದ ಬಂದಿದೆ. ಆ ತೋಟ ಕೊಟ್ಟಿದ್ರೆ, ಏನಾದ್ರೆ ಆ ಗಿಡವನ್ನು ಖರೀದಿ ಮಾಡಿದ್ರೆ ಆ ಗಿಡದ ಬದಲಿ ಸ್ವರ್ಗದ ಗಿಡ ಸಿಕ್ತಿದೆ ಅಂದರೆ ಪ್ರೀತಿಯ ಸಹೋದರರೇ, ಹಜರತ್ ಅಬೂ ದಹದಾ ಹೇಳಿದ್ರು, ನಾನು ನನ್ನ ತೋಟ ನಿಂಗೆ ಕೊಡುತ್ತೇನೆ. ಈ 600 ಗಿಡದ ತೋಟ ಏನಿದೆ ಎಲ್ಲ ನಾನು ನಿಂಗೆ ಕೊಡ್ತೇನೆ. ಈ ಗಿಡದ ತೋಟದ ಬದಲಿ 1 ಗಿಡ ನನ್ಗೆ ಕೊಟ್ಟಿ ಬಿಡು. ಪ್ರೀತಿಯ ಸಹೋದರರೇ, ಹಜರತ್ ಅಬೂ ದಹದಾ ಈ ಮಾತನ್ನು ಹೇಳಿ ರಸೂಲ್ ಅಲ್ಲಾಹನ ಬಾರಿನಲ್ಲಿ ಬಂದ್ರು. ಯಾ ರಸೂಲ್ ಅಲ್ಲಾ, ಯಾ ರಸೂಲ್ ಅಲ್ಲಾ, ನೀವು ಹೇಳಿದ ಪ್ರಕಾರ ಯಾ ರಸೂಲ್ ಅಲ್ಲಾ, ನಾನು ನನ್ನ ತೋಟಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದೆ ಯಾ ರಸೂಲ್ ಅಲ್ಲಾ. ಇಡೀ ಮದೀನಾನಲ್ಲಿ ನನ್ನ ತೋಟದ ಬಗ್ಗೆ ಚರ್ಚೆ ಇತ್ತು ಯಾ ರಸೂಲ್ ಅಲ್ಲಾ. ನನ್ನ ತೋಟದ ಬಗ್ಗೆ ಮಾತಾಡ್ತಿದ್ರು ಯಾ ರಸೂಲ್ ಅಲ್ಲಾ. ನನ್ನ ಹಣ್ಣು ತಿಂದಿದ್ದು, ತೋಟದ ಹಣ್ಣು ತಿಂದಿದ್ರೆ ಎಲ್ಲಾರು ಜನರು ಇನ್ನೊಮ್ಮೆ ಬಂದು ಅದೇ ಹಣ್ಣು ತುಂಬಿಟ್ಟಿದ್ರೆ ಯಾ ರಸೂಲ್ ಅಲ್ಲಾ. ಇಂತಹ ತೋಟ, ನನ್ನ ಹೆಂಡತಿ ಮಕ್ಕಳ ಬಗ್ಗೆ ನಾನು ವಿಚಾರಣೆ ಮಾಡಿಲ್ಲ, ನಿಮ್ಮ ಪ್ರೀತಿಯಲ್ಲಿ ಯಾ ರಸೂಲ್ ಅಲ್ಲಾ ತೋಟ ನಾನು ಯಹೂದಿ ವ್ಯಕ್ತಿ ಕೊಟ್ಟು ಬಂದಿದ್ದೀನಿ ಯಾ ರಸೂಲ್ ಅಲ್ಲಾ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ರಸೂಲ್ ಅಲ್ಲಾಹ್ ಹೇಳಿದ್ರು, ಐ ಅಬೂ ದಹದಾ, ಐ ಅಬೂ ದಹದಾ, ಎಂತ ಒಳ್ಳೆವಾದ ಕೆಲಸ ಮಾಡಿ ಬಂದಿದ್ದೀರಾ. ಪ್ರೀತಿಯ ಸಹೋದರರೇ, ಹಜರತ್ ಅಬೂ ದಹದಾ ಅವರು ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಭೇಟಿಯಾಗಿ ಎಲ್ಲಿ ಹೋದ್ರು? ತೋಟ ಕಡೆ ಹೋದ್ರು. ಏಕೆ ಹೋದ್ರು? ತೋಟನಲ್ಲಿ ಹೆಂಡತಿ ಮತ್ತು ಮಕ್ಕಳಿದ್ರು. ಹೆಂಡತಿ ಮತ್ತು ಮಕ್ಕಳು ಕೆಲಸ ಮಾಡಕ್ ಕುಂತಿದ್ರು, ಮಕ್ಕಳು ಉತ್ತತ್ತಿ ತಿನ್ನಕ್ ಕುಂತಿದ್ರು. ಹಜರತ್ ಅಬೂ ದಹದಾ ಅವರು ಹೆಂಡತಿಯವರು ಕೆಲಸ ಮಾಡಕ್ ಕುಂತಿದ್ರು. ಹಜರತ್ ಅಬೂ ದಹದಾ ಅವರ ಹೆಂಡತಿ ಏನು, ಹಜರತ್ ಅಬೂ ದಹದಾ ಅವರು ತೋಟ ಸಮೀಪ ಬಂದು ಕರೆದ್ರು, ಅಯ್ಯ ಅಬೂ ದಹದಾನ ಹೆಂಡತಿ, ಅಯ್ಯ ಅಬೂ ದಹದಾನ ಮಕ್ಕಳನ್ನ ಹೆಂಡತಿ, ಬಾ ಹೊರಗಡೆ ಬಾ, ತಕ್ಷಣ ಹೊರಗಡೆ ಬಾ. ಏಕೆ ಕರೆಯಾಕ್ ಕುಂತಿದ್ದೀರಾ? ಮಕ್ಕಳಿಗೆ ಜೊತೆಗೆ ಕರ್ಕೊಂಡು ಬಾ. ಏಕೆ ಕರೆಯಾಕ್ ಕುಂತಿದ್ದೀರಾ? ನಾನು ತೋಟ ಇವತ್ತಿನಿಂದ ಇದು ತೋಟ ನಮ್ದು ಅಲ್ಲ, ನಾನು ಬ್ಯಾರೆಗೆ ಕೊಟ್ಟು ಬಂದಿದ್ದೇನೆ. ಇದು ತೋಟ ನಮ್ದು ಅಲ್ಲ, ಬ್ಯಾರೆಗೆ ನಾನು ಮಾರಿ ಬಂದಿದ್ದೇನೆ. ಪ್ರೀತಿಯ ಸಹೋದರರೇ, ಇವತ್ತಿನ ಕಾಲದಲ್ಲಿ ಇದೇ ಮಾತು ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಹೇಳಿದ್ರೆ ಅಲ್ಲಾ, ಇಡೀ ಕಯಾಮತಿನ ಮನೆಯಲ್ಲಿ ಬರುತ್ತದೆ. ಪ್ರೀತಿಯ ಸಹೋದರರೇ, ಹಜರತ್ ಅಬೂ ದಹದಾ ಅವರು ಹೆಂಡತಿಯರು ಕೇಳಿದ್ರು, ಯಾರಿಗೆ ಮಾರಿ ಬಂದಿದ್ದೀರಾ? ಎಲ್ಲೇ ಕೊಟ್ಟಿ ಬಂದಿದ್ದೀರಾ? ಎಂತಹ ಜನರಿಗೆ ಕೊಟ್ಟಿ ಬಂದಿದ್ದೀರಾ? ಇದು ತೋಟದ 1 ಗಿಡ ಅಲ್ಲ, 600 ಗಿಡದ ಗಿಡ, 600 ಗಿಡ ಉತ್ತತ್ತಿನ ಗಿಡ ಇದೆ. ಇಂತಹ ದೊಡ್ಡವಾದ ತೋಟ ಯಾರಿಗೆ ಕೊಟ್ಟಿ ಬಂದಿದ್ದೀರಾ? ಎಂತಹ ಜನರಿಗೆ ವ್ಯಕ್ತಿ ಕೊಟ್ಟಿ ಬಂದಿದ್ದೀರಾ? ನೀವು ಶ್ರೀಮಂತರು ಕೊಟ್ಟಿ ಬಂದಿರಬಹುದು. ಪ್ರೀತಿಯ ಸಹೋದರರೇ, ಹಜರತ್ ಅಬೂ ದಹದಾ ಅವರು ಹೇಳಿದ್ರು, ಐ ಅಬೂ ದಹದಾ ಮಕ್ಕಳಿನ ಹೆಂಡತಿ, ನಾನು ಬ್ಯಾರೆ ಯಾರಿಗೆ ಕೊಟ್ಟಿಲ್ಲ, ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವರ್ಗದ 1 ಗಿಡದ ಬದಲಿ ನಾನು ಆ ಇಡೀ ತೋಟ ನಾನು ಯಹೂದಿ ವ್ಯಕ್ತಿಗೆ ಕೊಟ್ಟಿ ಬಂದಿದ್ದೇನೆ. ಪ್ರೀತಿಯ ಸಹೋದರರೇ, ಇದು ಮಾತು ಕೇಳಿದ ನಂತರ ಹಜರತ್ ಅಬೂ ದಹದಾನ ಹೆಂಡತಿಯರು ಏನ್ ಹೇಳಿದ್ರು? ಎಂತ ಒಳ್ಳೆವಾದ ಕೆಲಸ ಮಾಡಿ ಬಂದಿದ್ದೀರಾ, ಎಂತ ಪುಣ್ಯವಾದ ಕೆಲಸ ಮಾಡಿ ಬಂದಿದ್ದೀರಾ. ಪ್ರೀತಿಯ ಸಹೋದರರೇ, ಇವತ್ತಿನ ಕಾಲದಲ್ಲಿ ಅದೇ ನಾವು ಏನಾದ್ರೂ ಕೆಲಸ ಮಾಡಿ ಬಂದಿದ್ರೆ, ನನ್ನ ಮಂದಿ ನಾನು ಮಸೀದ್ಗಾಗಿ ಮಾರಿ ಬಂದಿದ್ದೇನೆ, ನನ್ನ ಕಡೆ 2 ಪ್ಲಾಟ್ ಇತ್ತು, 1 ಪ್ಲಾಟ್ ನಾನು ಮಸೀದ್ಗಾಗಿ ನಾನು ಮಾರಿ ಬಂದಿದ್ದೇನೆ ಹೇಳಿದ್ರೆ ನಮ್ಮ ಹೆಂಡತಿಯರು ಏನ್ ಹೇಳ್ತಿದ್ರು? ಏಕೆ ಮಾರಿ ಬಂದಿದ್ರಾ? ಇನ್ನು ಮನೆಯಲ್ಲಿ ನೋಡಿದ್ರೆ ಫ್ರಿಜ್ ಇತ್ತು, ಇನ್ನು ಟಿವಿ ಇತ್ತು, ಇನ್ನು ಬಂಗಾರ ಇತ್ತು, ಇನ್ನು ಲೈಟ್ ಇತ್ತು, ಇನ್ನು ಫೋಟೋ ಇತ್ತು, ಇನ್ನು ಅಲ್ಮಾರಿ ಇತ್ತು, ಏನೇನು ವಸ್ತು ಎಣಸೆ ಹೇಳ್ತಿದ್ರು. ಹಜರತ್ ಅಬೂ ದಹದಾನ ಹೆಂಡತಿಯರು ತೋಟದ ಗಿಡದ ಬಗ್ಗೆ ಹೇಳಿಲ್ಲ. ಅವ್ರು ಏನ್ ಹೇಳಿದ್ರು? ಐ ಅಬೂ ದಹದಾ, ನೀವು ಯಾರಿಗೆ ಮಾರಿ ಬಂದಿದ್ರೆ ಅಲ್ಲ, ಅದು ಅಂತ ಇಂತ ಮಾರಾಟ ಅಲ್ಲ, ಇದು ಸ್ವರ್ಗದ ಮಾರಾಟ ಇದೆ. ಐ ಅಬೂ ದಹದಾ, ನಾನು ಈ ಮಾತನ್ನು ಒಪ್ಕೊಂತಿದ್ದೆ, ನಾನು ಸಂತೋಷ ಆಗಿದ್ದೇನೆ. ಪ್ರೀತಿಯ ಸಹೋದರರೇ, ಹಜರತ್ ಅಬೂ ದಹದಾನ ಹೆಂಡತಿಯರು ಏನ್ ಮಾಡಿದ್ರು? ಮಕ್ಕಳಿಗೆ ನೋಡಿದ್ರು, ಮಕ್ಕಳಿನ ಜೇಬನಲ್ಲಿ ಕೈಯಲ್ಲಿ ಮತ್ತು ಏನಿತ್ತು? ಉತ್ತತ್ತಿವನಿತ್ತು. ಹಜರತ್ ಅಬೂ ದಹದಾನ ಹೆಂಡತಿಯರು ಏನ್ ಮಾಡಿದ್ರು? ತಕ್ಷಣ ಮಕ್ಕಳಿನ ಜೇಬನಿಂದ ಮತ್ತು ಕೈನಿಂದ ಉತ್ತತ್ತು ತೆಗೆದು ತೋಟದ ಒಳಗೆ ಇಟ್ಟು ಬಂದರು. ಪ್ರೀತಿಯ ಸಹೋದರರೇ, ಇಷ್ಟೇ ಇಲ್ಲ, ಚಿಕ್ಕವಾದ ಮಗುನ ಬಾಯಿ ಒಳಗೇನೋ ಉತ್ತತ್ತಿತ್ತು. ಆ ಚಿಕ್ಕವಾದ ಮಗು ಉತ್ತತ್ತಿ ತಿನ್ನ ಕುಂತಿತ್ತು. ಹಜರತ್ ಅಬೂ ದಹದಾನ ಹೆಂಡತಿ ಏನ್ ಮಾಡಿದ್ರು? ತಕ್ಷಣ ಆ ಮಗುವಿನ ಬಾಯಿ ಒಳಗೆ ಬಟ್ ಹಾಕಿ ಉತ್ತತ್ತಿ ತೆಗೆದು ಮೊದಲಿಗೆ ತೋಟ ಇಟ್ಟು ಬಂದರು. ಹಜರತ್ ಅಬೂ ದಹದಾ ಕೇಳಿದ್ರು, ಅಯ್ಯ ಅಬೂ ದಹದಾ, ಅಯ್ಯ ನನ್ನ ಹೆಂಡತಿ ಏನ್ ಮಾಡಕ್ ಹೊಂದಿದ್ಯಾ? ಆ ಉತ್ತತ್ತಿನ ತಿನ್ನೋಕೆ ಬಿಟ್ಟು ಬಿಡು. ಹಜರತ್ ಅಬೂ ದಹದಾನ ಹೆಂಡತಿ ಹೇಳಿದ್ರು, ಅಯ್ಯ ಅಬೂ ದಹದಾ, ಈ ತೋಟ ನೋಡಿದ್ರೆ ಪ್ರಪಂಚದಲ್ಲಿ ಕೊಟ್ಟಿದ್ರ, ಆದ್ರೆ ಇದು 1 ಉತ್ತತ್ತಿನ ತಿನ್ನೋದು ಬದ್ಲಿ ನಾವು ಸ್ವರ್ಗದ ಗಿಡದಿಂದ ದೂರ ಆಗ್ಬಾರ್ದು, ಇದು ನನಗೆ ಭಯ ಇದೆ. ಅಬೂ ದಹದಾನ ಹೆಂಡತಿ ಹೇಳಕ್ ಹೊಂದಿದ್ದಾರೆ. ನೋಡಿ ಎಂತ ಪ್ರೀತಿ ಇತ್ತು ಇಸ್ಲಾಮಿನ ಪ್ರೀತಿ. ನಮ್ಮ ಒಳಗೆ ಇಂತ ಪ್ರೀತಿ ಇದೆ, ಇಂತ ಪ್ರೇಮ ಇದೆ. ರಸೂಲ್ ಅಲ್ಲಾಹನ ಎಷ್ಟು ಹದೀಸ್ ಹೇಳ್ರಿ, ಎಷ್ಟು ಮಾತು ತಿಳಿಸಿ ಹೇಳ್ರಿ. ಅಲ್ಲಾ, ಇವ್ರು ಇದ್ರ ಪ್ರೀತಿಯ ಸಹೋದರರೇ. ಅಲ್ಲಾಹು ಅಕ್ಬರ್, ಇವರು ತನ್ನ ಜೀವನ ತ್ಯಾಗ ಮಾಡಲು ರೆಡಿಯಾಗಿದ್ರು. ಹಜರತ್ ಅಬೂ ದಹದಾ ಅವರು ಬರ್ತಾ ಪ್ರೀತಿಯ ಸಹೋದರರೇ, 600 ಗಿಡದ ತೋಟ ಏನಿದೆ ತಕ್ಷಣ ಖೈರಾತ್ ಮಾಡಿದ್ರು. ಮನೇಲಿ ಇದ್ದು ಜೀವನ ಮಾಡಕ್ ಕುಂತಿರು. ಒಂದು ಯುದ್ಧನಲ್ಲಿ ಹೋಗಿ
ಅಲ್ಲಾಹು ಅಕ್ಬರ್. ಹಜರತ್ ಅಬೂ ದಹದಾ ರದಿಯಲ್ಲಾಹು ತಆಲಾ ಅನ್ಹು ಯುದ್ಧದಲ್ಲಿ ಹೋಗಿ ಬಂದಿದ ನಂತರ ಪ್ರೀತಿಯ ಸಹೋದರರೇ, ಯುದ್ಧ ಸ್ಟಾರ್ಟ್ ಆಗಿದೆ. ಯುದ್ಧ ಆಗಿದ ನಂತರ ಎಷ್ಟೋ ಸಹಾಬಾ ಕರಾಮರು ಸಾವು ಹೊಂದಿದ್ರು, ತ್ಯಾಗ ಆಗಿದ್ರು, ಶಹೀದ್ ಆಗಿದ್ರು. ಎಲ್ಲಾ ಸಹಾಬಾ ಕರಾಮ್ ದೇಹವನ್ನು ಜಮಾ ಮಾಡಿದ್ರು. ಅದರ ಒಳಗೆ ಪ್ರೀತಿಯ ಸಹೋದರರೇ, ಹಜರತ್ ಅಬೂ ದಹದಾನ ಏನು ಬಾಡಿಯನ್ನು ಸಿಕ್ತು, ಅವ್ರ ದೇಹವನ್ನು ಸಿಕ್ತು. ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಏನು ಮೊದಲಿಗೆ ನೋಡಿದ ನಂತರ ತಕ್ಷಣ ಮುಖದ ಮೇಲೆ ಸೌಂದರ್ಯ ಕಡಿಮೆ ಆಯ್ತು, ಬೇಜಾರಾದ್ರು. ಆಮೇಲೆ ಸಂತೋಷನ್ ಪಡ್ಕೊಂಡ್ರು. ಏನ್ ಹೇಳಕೊಂತಿದ್ರು? ಕುಂ ಮಿನ್ ಬಿಇಜ್ಕಿನ್ ರಿದಾಹಿ ಲಿ ಅಬಿ ದಹದಾ ಫಿಲ್ ಜನ್ನಾ. ಐ ಅಬೂ ದಹದಾ, ಐ ಅಬೂ ದಹದಾ, ಐ ಅಬೂ ದಹದಾ, ನಾನ್ ನೋಡಕ್ ಕುಂತಿದ್ದೇನೆ ನನ್ನ ಪ್ರೀತಿಗಾಗಿ, ಇಸ್ಲಾಮಗಾಗಿ. ಐ ಅಬೂ ದಹದಾ, ಅಲ್ಲಾಹನಗಾಗಿ ನೀನು ಒಂದು ಎಷ್ಟು 600 ಗಿಡದ ತೋಟ, ನೀನು ಒಂದು ಸ್ವರ್ಗದ ಗಿಡದ ಬದ್ಲಿನಿ ಕೊಟ್ಟಿದ್ಯಾ. ಐ ಅಬೂ ದಹದಾ, ನೀನು 600 ಗಿಡವನ್ನು ಕೊಟ್ಟಿದ್ಯಾ. ನಾನ್ ನೋಡಕ್ ಕುಂತಿದ್ದೇನೆ ಸ್ವರ್ಗದಲ್ಲಿ ಆ ಒಂದು ಗಿಡ ಅಲ್ಲ, ಈ 600 ಗಿಡದ ಬದ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ 600 ಉತ್ತತಿ ಗಿಡವನ್ನು ಕೊಡಕೊಂಡ್ರೆ ಸ್ವರ್ಗದಲ್ಲಿ ಅಂತ ರಸೂಲ್ ಅಲ್ಲಾಹ್ ಹೇಳಕೊಂಡಿದ್ದಾರೆ. ಐ ಅಬೂ ದಹದಾ, ಎಂತಹ ಕೆಲಸ ನೀ ಮಾಡಿದ್ಯಾ. ಐ ಅಬೂ ದಹದಾ, ಎಂತಹ ಒಳ್ಳೆವಾದ ಕೆಲಸ ಮಾಡಿದ್ಯಾ. ಅದಕ್ಕೆ ಸಹಾಬಾ ಕರಾಮರು ರಸೂಲುಲ್ಲಾಹನ ಹೆಸರು ಬಂದಿದ ತಕ್ಷಣ ಏನ್ ಮಾಡ್ತಿದ್ರು? ಉನೇ ಜಾನ ಉನೇ ಮಾನ ಕೈಸೆ ರಕ್ಕಾ ಹೈ ಕ್ಯಾ ಕಾಮ್. ನಮ್ಗೆ ಅವ್ರು ಇವರು ಸಂಬಂಧ ಇಲ್ಲ, ರಸೂಲುಲ್ಲಾಹನ ಹೇಗೆ ಮಾತು ಬಂತು. ನಾವು ರಸೂಲುಲ್ಲಾಹನಿಗಾಗಿ ಪ್ರೀತಿಯ ಸಹೋದರರೇ ಮೊದಲಿಗೆ ನಾವು ಮುಂದೆ ಬಂದು ಕೆಲಸ ಮಾಡ್ತೀವಿ. ಉನೇ ಜಾನ ಉನೇ ಮಾನ ಗೈರ್ ಸೆ ರಕ್ಕಾ ಹೈ ಕ್ಯಾ ಕಾಮ್ ಲಿಲ್ಲಾಹಿಲ್ ಹಮ್ದ್ ಮ ದುನಿಯಾ ಸೆ ಮುಸಲ್ಮಾನ್ ಗಯಾ. ಸತ್ತಿ ನಂತರ ಏನ್ ಹೇಳ್ತಿದ್ರು? ನಾನು ಅಲ್ಹಮ್ದುಲಿಲ್ಲಾಹ್ ಮುಸಲ್ಮಾನ ಆಗಿ ಹೋಗಿದ್ದೇನೆ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ಅಕ್ಬರ್. ರಸೂಲುಲ್ಲಾಹನ ಸಹಾಬಾ ಕರಾಮ್ ಈ ರೀತಿ ಪ್ರೀತಿ ಇತ್ತು. ಇವತ್ತು ನಾವು ಪ್ರೀತಿ ಹುಟ್ಟಿಸ್ಬೇಕು, ನಮ್ಮ ಒಳಗೆ ಆ ಪ್ರೀತಿ ಬರಬೇಕು. ಪ್ರೀತಿಯ ಸಹೋದರರೇ, ಬರೀ ಜಮಾಲುದ್ದೀನ್ ಮತ್ತು ಅಬ್ದುಲ್ ರಜಾಕ್ ಅಂತ ಹೆಸರು ಇಟ್ಟಿದ್ದ ನಾವು ಹೆಸರಿಗಾಗಿ ಆಗಬಾರ್ದು. ಆ ಹೆಸರಿನ ಪ್ರಕಾರ ನಮ್ಮೊಳಗೆ ನಡವಳಿಕೆ ಇರಬೇಕು. ಅಲ್ಲಾಹನ ಲಾಖ್ ಶುಕ್ರಿದೆ. ಇವತ್ತು ಬೆನ್ಕನ್ಕೊಂಡದಲ್ಲಿ ಬರೀ ಒಂದು ಮಸ್ಜಿದ್ ನಲ್ಲಿ ನಮಾಜ್ ಆಗ್ತಿತ್ತು, ಒಂದು ಮಸ್ಜಿದ್ ನಲ್ಲಿ ಅಜಾನ್ ಕೊಡ್ತಿದ್ರು. ಇವತ್ತು ರಂಜಾನ್, ಮಾಹೆ ರಂಜಾನ್ ತಿಂಗಳಲ್ಲಿ ಅಲ್ಲಾಹು ಅಕ್ಬರ್, ನಾವು ವಿಚಾರಣೆ ಮಾಡಿದ್ದಿಲ್ಲ ಈ ರೀತಿ ಆಗ್ತಿತ್ತು ಅನ್ನೋದು. ಅಲ್ಲಾಹನ ಲಾಖ್ ಶುಕ್ರಿದೆ. ನಾವು ನಮ್ಮಂತ ಪಾಪಿ ಜನರಿಗೆ ಅಲ್ಲಾಹ್ ಇಜ್ಜತ್ ಅವಕಾಶ ಕೊಟ್ಟಿದ್ದಾನೆ. ಈ ಮಸ್ಜಿದ್ ನಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಅಲ್ಲಾಹನ ಮೇಲೆ ನಂಬಿಕೆ ಇದೆ. ಈ ಮಸ್ಜಿದ್ ನಾಳೆ ಕಯಾಮದಲ್ಲಿ ನಮ್ಗೆ ನೋಡಕ್ ಕುಂತಿದ್ವಿ. ಇವತ್ತು ಈ ಮಸ್ಜಿದ್ ನಮ್ಗೆ ನೋಡಕ್ ಕುಂತಿದೆ. ಎಷ್ಟು ಜನರು ಬಂದಿದ್ದಾರ, ಯಾರು ಬಂದಿದಾರ, ಏನ್ ನಿಯತ್ ಇಟ್ಕೊಂಡು ಬಂದಿದಾರ, ಏಕೆ ಬಂದಿದಾರ, ಮತ್ತು ಯಾರು ಜನರು ಬಂದಿಲ್ಲ, ಏಕೆ ಬಂದಿಲ್ಲ. ನಾವು ಸ್ವಲ್ಪ ಜನ ನೋಡಿರಬಹುದು, ಅವರು ಅಲ್ಲಿ ನಮಾಜ್ ಮಾಡಕ್ ಕುಂತಿರ್ಬಹುದು. ಅಲ್ಹಮ್ದುಲಿಲ್ಲಾ, ಅಲ್ಲಿ ನಮಾಜ್ ಹಾಕುಂತಿದೆ. ಅದರ ಒಳಗೆ ಸ್ವಲ್ಪ ಜನರ ನಿಯತ್ ಏನಿತ್ತು, ನಿಯತನೇ ಡಿಫ್ರೆಂಟ್ ಇದೆ. ನಿಯತನೇ ಹಿಡ್ಕೊಂತಾರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನಿಮ್ಮ ನಿಯತ್ ಏನಿತ್ತು? ಇಲ್ಲಪ್ಪ ದೂರ ಆಗ್ತೈತಿ, ಸ್ವಲ್ಪ ಜನರಲ್ಲಿ ಹೋದ್ರು, ನಾನು ಸ್ವಲ್ಪ ಜನ ನಮಾಜ್ ಮಾಡೋಣ, ಈ ನಿಯತ್ ಅಂದ್ರೆ ಮಾತು ಬೇರೆ. ಇಲ್ಲ, ಅಲ್ಲಿ ವಿಚಾರಣೆ ಬೇರೆ ಇದೆ. ಆ ನಿಯತ್ ಇಟ್ಕೊಂಡು ಏನಾದ್ರೂ ನೀವು ಮಸ್ಜಿದ್ ದೂರ ಆಗಿದ್ರೆ ಅಲ್ಲಾಹ್ ಅಕ್ಬರ್, ಆ ಜನರು ಉತ್ತರ ಕೊಡ್ಬೇಕು ನಾಳೆ ಕಯಾಮತ್ ದಿನದಲ್ಲಿ. ಪ್ರೀತಿಯ ಸಹೋದರರೇ, ಇನ್ಶಾಲ್ಲಾ ತಬಾರಕ ತಾಲಾ ಇದಕ್ಕಿನ ಮೇಲೆ ಏನಿದೆ, ಇದು ಲಾಸ್ಟ್ ಶುಕ್ರವಾರ ಆಗಬಾರ್ದು. ಇದಕ್ಕಿನ ಮೇಲೆ ಇನ್ಶಾಲ್ಲಾ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮೆಲ್ಲರಿಗೆ ಹಿದಾಯತ್ ಕೊಟ್ಟಿದ್ರೆ, ತೌಫೀಕ್ ಕೊಟ್ಟಿದ್ರೆ, ಯಾವ ರೀತಿ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಇದೇ ರೀತಿ ಮುಂದೆ ಇನ್ನೂ ಶಕ್ತಿ ಕೊಟ್ಟಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇನ್ಶಾಲ್ಲಾ ತಬಾರಕ ತಾಲಾ ಇನ್ನೊಂದು ಸಣ್ಣ ಪುಟ್ಟ ಇಮಾಮ್ಸ್ ಅವ್ರು ಇಟ್ಟು ನಾವು ಈ ಮಸೀದ್ ಕಾಯಂ ನಡೆಸ್ಕೊಂಡು ಹೋದ ನಮ್ಗೆ ಶಕ್ತಿಯನ್ನು ಕೊಡಲಿ, ತೌಫೀಕ್ ಕೊಡ್ಲಿ, ಹಿದಾಯತ್ ಕೊಡ್ಲಿ. ठीक है, ಅಲ್ಲಾಹ್ ಹಿದಾಯತ್ ತೌಫೀಕ್ ಅನ್ಕೊಳ್ಳಿ. ಯಾಕಂದ್ರೆ ಇಷ್ಟು ದಿನ ನಮ್ಗೆ ಅತಿ ದೊಡ್ಡವಾದ ಅನಾರೋಗ್ಯ ರೋಗ ಅಂದ್ರೆ ಏನಿತ್ತಂದ್ರೆ ಇದೇ ಚಿಂತಿತ್ತು, ಇದೇ ಚಿಂತೆ. ಇನ್ನು ಬ್ಯಾರೆ ಜ್ವರ ನೆಗಡಿ ಬಿಡೋದು ಕಾಮನ್ ಬರೋದು. ಅತಿ ದೊಡ್ಡವಾದ ರೋಗ ನಮ್ಗೆ ಏನಿತ್ತು? ಇದೇ ಮಸೀದಿನ ಚಿಂತೆ. ಮಸೀದ್ ನೋಡಿದ್ರೆ ಬಂದಿದೆ. ಇಂತಹ ಕೆಲಸಗಳು ಅಲ್ಲಾಹ್ ಅಕ್ಬರ್ ಅತಿ ಜಾಸ್ತಿ ಯುವಕರು ಗಮನ ಕೊಡಬೇಕಿತ್ತು ಈ ಕೆಲಸಗಳಲ್ಲಿ. ಏಕೆ ಯುವಕರು ಮದ್ವೆ ಆಗ್ಲಾರು? ನಾಳೆ ಅವ್ರ ಮಕ್ಕಳು ಬರೋರಿದ್ದಾರ, ಅವ್ರ ಮಕ್ಕಳು ನಮಾಜ್ ಮಾಡೋರಿದ್ದಾರ, ಆ ಮಕ್ಕಳಿಗೆ ಈ ವಿಷಯ ಮಾಡಬೇಕಿತ್ತು. ಅಲ್ಹಮ್ದುಲಿಲ್ಲಾಹ್, ಎಲ್ಲಾರ ಮೇಲೆ ಹಕ್ಕಿದೆ. ಎಲ್ಲಾ ಯುವಕರಿಗೆ ತೌಫೀಕ್ ಕೊಳ್ಳಿ, ಹಿದಾಯತ್ ಕೊಳ್ಳಿ. ಪ್ರೀತಿಯ ಸಹೋದರರೇ, ಮಸ್ಜಿದ್ನ ಬಹಳ ದೊಡ್ಡವಾದ ಸ್ಥಾನ ಇದೆ. ಇಲ್ಲೇ ಖಾಸ್ ಇರುವ ಅಕ್ಕಪ್ಪ ಜನರೇನಿದ್ದಾರೆ ಅವ್ರಿಗೆ ಸಮಯ ಸಿಕ್ಕಿದ್ರೆ ಒಂದು ಸಮಯದ ನಮಾಜ್ ಮಾಡೋ ಪ್ರಯತ್ನ ಮಾಡ್ರಿ. ಬೆಳಗಿನ ಸಮಯ ಸಿಕ್ಕಿದ್ರೆ ಬೆಳಗಿನ ನಮಾಜ್ ಮಾಡ್ರಿ, ಅಸರ್ ಸಮಯ ಸಿಕ್ಕಿದ್ರೆ ನಮಾಜ್ ಮಾಡ್ರಿ. ಜೀವನದಲ್ಲಿ ನಮಾಜ್ ಮಾಡಿ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ನಮಾಜ್ ಫರ್ಜ್ ಇದೆ. ಒಂದು ಸಮಯದ ನಮಾಜ್ ಬಿಡ್ತೀರ ದೊಡ್ಡ ಪಾಪಿ ಆಗ್ತೀರಾ. ನಾವು ಮಸೀದ್ ಸಮೀಪ ಇಟ್ಕೋದ ನಾವು ಮಸೀದ್ ದೂರ ಆಗಿದ್ವಿ ಅಂದ್ರೆ ಅಲ್ಲಾಹನ ಕಡೆ ಏನು ಉತ್ತರ ಕೊಡ್ತೀರಾ? ಇನ್ಶಾಲ್ಲಾ ತಾಲಾ ಈ ಸೋಮವಾರ ದಿನ ಜಾಗರಣೆ ಇದೆ. ಜಾಗರಣೆ ಹೇಳ್ತೇನೆ, ಯಾರು ನಮಾಜ್ ಬಿಟ್ಟರು ಅಂತಹ ಜನರ ಮೇಲೆ ಏನಿದೆ 15 ಶಿಕ್ಷೆ ಪ್ರಪಂಚದಲ್ಲಿ ಕೊಡ್ತಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಎಷ್ಟು? 15 ಶಿಕ್ಷೆ ಆ ಜನರ ಮೇಲೆ ಬರ್ತೈತಂತೆ. ಆ 15 ಶಿಕ್ಷೆ ಯಾವ್ದು ಅನ್ನೋದನ್ನ ಜಾಗರಣೆ ತಿಳಿಸಿ ಹೇಳ್ತೀನಿ, ಯಾರು ನಮಾಜ್ ಬಿಟ್ಟರು ಅಂತಹ ಜನರಿಗೆ. ಅದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆ. ಈ ಮಸೀದಿ ಯಾವ ರೀತಿ ಕದಾತಿಗೆ ಸ್ವಚ್ಛತೆ ಮಾಡಿದೀವಿ, ಅಲ್ಹಮ್ದುಲಿಲ್ಲಾಹ್ ಇದೇ ರೀತಿ ಬಾರಿ ಮಸೀದಿ ಉದ್ದನ್ ಕಟ್ಟಿ ಹಚ್ಚಿರಿ. ದೀಪ ಲೈಟ್ ಅದು ಮುಖ್ಯ ಅಲ್ಲ, ನಿಮ್ಮ ನಮಾಜ್ ಮುಖ್ಯ. ಮಸೀದ್ನಲ್ಲಿ ಏನಿದೆ? ನಮಾಜ್ ಮುಖ್ಯ. ನಮಾಜ್ಗಿಂತ ಜಾಸ್ತಿ ನಿಮ್ಮ ಹೃದಯ ಸ್ವಚ್ಛತೆ ಇರಬೇಕು. ಏನಿರ್ಬೇಕು? ಹೃದಯ. ನಮಾಜ್ಗಿಂತ ಜಾಸ್ತಿ ಮಸೀದ್ನ ನಮ್ಮ ಹೃದಯ ಸ್ವಚ್ಛತೆ ಇರಬೇಕು. ಈ ಹೃದಯದ ಎಕ್ಸಾಂಪಲ್ ಯಾವ ರೀತಿ ಇದೆ ಅಂದರೆ, ಉದಾಹರಣೆಗಾಗಿ ಮಸೀದ್ ಮೇಲೆ ಒಂದು ಟ್ಯಾಂಕ್ ಇದೆ, ನೀರಿನ ಟ್ಯಾಂಕಿ, ತಳಗೆ ನಳಗಳಿದೆ.
ಏನೋ ಯಾವ ರೀತಿ ತಿಳ್ಕೊಬೇಕು, ಈ ವ್ಯಕ್ತಿಯ ಹೃದಯ ಸ್ವಚ್ಛತೆ ಇದೆ, ನಿಯತನ ಕ್ಲೀನ್ ಇದೆ, ನಿಯತ್ ಯಾವತ್ತು ನೋಡಿದ್ರೆ ಪಕ್ಕಾ ಸ್ವಚ್ಛತೆ ಇದೆ, ನಾವು ಯಾವ ರೀತಿ ತಿಳ್ಕೊಬೇಕು. ಉದಾಹರಣೆಗಾಗಿ ನೀರನ್ನ ತಿಳ್ಕೊಬಹುದು. ಟ್ಯಾಂಕಿನಲ್ಲಿ ನೀರಿದೆ, ನಳ ತಳಗಳಿದೆ. ಅದೇ ನೀರ್ ಟ್ಯಾಂಕಿ ಒಳಗಿರುವ ನೀರು ಏನಾದ್ರೂ ಕೆಟ್ಟದಿದ್ರೆ ನಳದಲ್ಲಿ ಎಂತ ನೀರು ಬರ್ತೈತಿ? ಸ್ವಚ್ಛತೆ ನೀರು ಬರ್ತೈತಿ? ಯಾವ್ದು ನೀರು ಬರ್ತೈತಿ? ಕೆಟ್ಟದ ನೀರೇನು ಬರ್ತೈತಿ? ಟ್ಯಾಂಕಿ ಏನಿದೆ ಕೆಟ್ಟವಾದ ನೀರು ತುಂಬಿದಿದೆ, ರಾಡಿ ಇದ್ದಿದ್ದು ನೀರಿದೆ ಟ್ಯಾಂಕಿ ಒಳಗೆ, ಪಳ ಪಳ ಅಂತದ ಏನೇನು ಬಿದ್ದಿದ್ರ ಒಳಗೆ, ಅದೇ ನೀರು ನಳದಲ್ಲಿ ಬರಾಕತೈತಿ. ಅದೇ ರೀತಿ ಎಕ್ಸಾಂಪಲ್, ಉದಾಹರಣೆ, ಇದು ನಮ್ಮ ಹೃದಯ ದೇಹದ ಟ್ಯಾಂಕಿ ಏನಿದೆ, ದೇಹದ ಟ್ಯಾಂಕಿ. ಈ ಟ್ಯಾಂಕಿ ಏನಾದ್ರೂ ರಾಡಿ ಇದ್ದರೆ, ಈ ಟ್ಯಾಂಕಿ ಏನಾದ್ರೂ ಕೆಟ್ಟನ್ನ ಇದ್ರೆ ನಮ್ಮ ಇಡೀ ದೇಹನೇ ಅದೇ ರೀತಿ ಕಂಡು ಬರ್ತೈತಿ, ಅದೇ ಕೆಲಸ ಮಾಡ್ತೈತಿ. ಅದಕ್ಕೆ ಹೇಳೋದು, ಮೊದಲಿಗೆ ನಿಮ್ಮ ಹೃದಯಗಳು ಸ್ವಚ್ಛತೆ ಮಾಡ್ಕೊರಿ, ಹೃದಯಗಳು ಸ್ವಚ್ಛ ಮಾಡ್ಕೊರಿ. ಈಗ ನೀವು ನೋಡಿರ್ಬೋದು, ಮಸಲ ಇದೆ, ಬಾವಿನಲ್ಲಿ ಏನಾದ್ರೆ ಬೆಕ್ಕು ಬಿದ್ದಿದ್ರೆ ಇಷ್ಟು ಬಾಲ್ಟಿ ನೀರ್ ತೆಗಿಬೇಕು, ಮತ್ತೆ ಏನಾದ್ರೆ ಇಲಿ ಮರಿ ಬಿದ್ದಿದ್ರೆ ಇಷ್ಟು ಬಾಲ್ಟಿ ನೀರ್ ತೆಗಿಬೇಕು. ಅದೇ ನಾಯಿ ಬಿದ್ದಿದ್ರೆ ಬಾವಿನ ಇಡೀ ನೀರ್ ತೆಗಿಬೇಕು. ಆ ರೀತಿ ಇದೆ. ಒಂದು ಊರಿನಲ್ಲಿ ಒಂದು ಬಾವಿ ಒಳಗೆ ಏನೋ ನಾಯಿ ಬಿದ್ದಿತ್ತು. ನಾಯಿ ಬಿದ್ದ ನಂತರ ಬಂದು ಸ್ವಲ್ಪ ಜನರು ಪ್ರಶ್ನೆ ಮಾಡಿದ್ರು, ಹಜರತ್, ಬಾವಿ ಒಳಗೆ ನಾಯಿ ಬಿದ್ದಿ ಏನ್ ಮಾಡಬೇಕು? ಎಲ್ಲಾ ನೀರು ತೆಗೀರಿ, ಬಾವಿದು ಎಲ್ಲಾ ನೀರ್ ತೆಗೀರಿ ಅಂತ ಹಜರತರು ಉತ್ತರ ಕೊಟ್ಟು ಕಳಿಸಿದ್ರು ಅವ್ರು. ಆ ಜನರು ಬಂದಿದ ನಂತರ ಬಾವಿದು ಇಡೀ ನೀರು ತೆಗೆದಿದ ನಂತರ ಎಲ್ಲ ಬಾವಿ ನೀರು ಖಾಲಿ ಆಯ್ತು. ಮತ್ತು ಸ್ವಲ್ಪ ದಿನ ಹೋಗಿದ ನಂತರ ಮತ್ತು ಜನಗಳಿಂದ ನೀರು ಬರ್ತೈತಿ, ಮತ್ತು ನೀರು ಬಂದಿದ ನಂತರ ಮತ್ತು ಜನರು ವಜು ಮಾಡಕ್ ಏನು ಬಳಸತಿ ನೀರು ತೆಗೆದ ನಂತರ ಮತ್ತು ಅದೇ ರೀತಿ ನಾಯಿದು ಕುದ್ಲ ಅಂತ ವಸ್ತು ಸಿಗಂತಿತ್ತು. ಹಜರತರು ಬಂದ್ ನೋಡಿದ್ರಿ, ಇದೇನಪ್ಪಾ, ಏನ್ ಸ್ವಚ್ಛತೆ ಮಾಡಿದ್ದೀರಾ? ಹಜರತ್, ನೀವು ನೋಡಿದ್ರೆ ಬಾವಿದು ನೀರ್ ತೆಗೀರಿ ಅಂತ ಹೇಳಿದ್ರಿ ನೀವು. ಹಜರತರು ಬಾವಿಯಲ್ಲಿ ಕಣ್ಣು ದೃಷ್ಟಿ ಹಾಕಿ ನೋಡ್ತಾರೆ, ನೀರು ತೆಗಿದ್ದಾರೆ, ಆದ್ರೆ ಮೊದಲಿಗೆ ನಾಯಿ ಯಾವ ರೀತಿ ಬಿದ್ದಿತ್ತು ಅದೇ ರೀತಿ ನಾಯಿ ಒಳಗಳಿತ್ತು. ಏನಪ್ಪಾ, ನಾನ್ ನಿಮ್ಗೆ ಏನ್ ಹೇಳ್ತೀಯಾ? ಹಜರತ್, ನೀವು ನೀರ್ ತೆಗೀರಿ ಅಂದ್ರೆ ನಾವು ನೀರ್ ತೆಗಿದ್ವಿ, ನೀವು ನಾಯಿ ತೆಗೀರಿ ಅಂತ ಹೇಳಿಲ್ಲ ಹಜರತ್. ಬಾವಿನಿಂದ ನಾಯಿ ತೆಗೀರಿ ಅಂತ ಹೇಳಿಲ್ಲ ಹಜರತ್, ನೀವು ನೀರ್ ತೆಗೀರಿ ಅಂದ್ರೆ ನಾವು ನೀರ್ ತೆಗೆದಿದ್ದೀವಿ. ಅದೇ ರೀತಿ ಪ್ರೀತಿಯ ಸಹೋದರರೇ, ಈ ನಮ್ಮ ಬಾವಿ ಏನಿದೆ, ಈ ಬಾವಿನ ನಾವು ನೀರು ಅಷ್ಟೇ ತೆಗಿಬಾರ್ದು. ನೀರು ತೆಗೆಯೋದು ಮುಂಚೆ ನಮ್ಮ ಒಳಗೆ ಒಂದು ನಾಯಿ ಏನ್ ಸತ್ತಿದೆ, ಆ ನಾಯಿ ತೆಗೀರಿ ಮೊದಲಿಗೆ. ಆ ನಾಯಿ ತೆಗೀರಿ. ನಾಯಿ ತೆಗಿಯ ತನಕ ನಿಮ್ಮ ನೀರು ಸ್ವಚ್ಛತೆ ಆಗುದಿಲ್ಲ. ಅದೇ ರೀತಿ ಕೆಟ್ಟ ಹೃದಯದಲ್ಲಿ ಹೊಟ್ಟೆ ಕಿಚ್ಚು, ದುಶ್ಮನ್ಗಿರಿ ಅಂತ ಇಂತ ಕೆಟ್ಟ ವಿಚಾರಣೆ ಏನಿದೆ ಅದೇ ಮೊದಲಿಗೆ ತೆಗೀರಿ. ಆಮೇಲೆ ಇಡೀ ನೀರಿನ ಸ್ವಚ್ಛತೆ ಆಗ್ತೈತಿ, ನಿಮ್ಮ ದೇಹನೇ ಸ್ವಚ್ಛ ಆಗ್ತೈತಿ. ಆ ರೀತಿ ಉದಾಹರಣೆ ಇದೆ. ಅದಕ್ಕೆ ನಮ್ಮ ಏನಿದೆ ಕಲ್ಬ್, ಇದು ಹೃದಯ ಸ್ವಚ್ಛತೆ ಇರಬೇಕು, हृदय स्वच्छ देखो। अल्लाह ने दुआ मारते हैं, ऐ मेरे मालिक मौला, मेरे कहने चालने में समझाने में कोई भी सहमन खतन लफ्ज़ गलती माफ़ अता फरमा। हम तमाम लोग हक के रास्ते पे चलने की तौफीक अता फरमा, गुनाहों से नफरत, नेकियों से मोहब्बत करने की तौफीक अता फरमा। ऐ मेरे मौला, तेरा लाख लाख शुक्र है मेरे मौला, हम जैसे गुनहगारों को या अल्लाह इस वीरान मस्जिद को, इस सुन पड़ी हुई मस्जिद को, इस सोई हुई मस्जिद को जगाने की कुव्वत और ताकत दी मेरे मौला। या अल्लाह इस मस्जिद को जगाने में, इस मस्जिद को खोलने में, इस मस्जिद में लाकर लोगों को जमा करने में जिन लोगों ने भी अल्लाह हिम्मत, अपनी हिम्मत के साथ, कुव्वत के साथ, अपनी सोच के साथ, अपनी हिम्मत के कुव्वत के साथ मेरे मौला जिन जिन लोगों ने हिस्सा लिया मेरे मौला, उनके हिस्से को तो अपने बारगाह में कबूल फरमा। या अल्लाह इन लोगों ने या अल्लाह लोगों के डर से नहीं बल्कि तेरे डर से मस्जिद को आबाद किया है मेरे मौला। या अल्लाह लोगों के खौफ से नहीं, तेरे खौफ से इन्होंने मस्जिद को चालू किए हैं मेरे मौला। या अल्लाह इसी तरह तेरा खौफ, तेरे डर के साथ मेरे मौला हमको मस्जिदों का आबाद करने की तौफीक अता फरमा। इस माह रमजान में या अल्लाह कितने लोगों के मुकद्दर, बिगड़े हुए मुकद्दर को तो बनाता है मेरे मौला। या अल्लाह इतने सालों से इस मस्जिद का ताला बंद था मेरे मौला, आज के बाद या अल्लाह इस मस्जिद को हमेशा खुला रखने की तौफीक दे मेरे मौला, एक वक्त की नमाज पढ़ने की तौफीक दे मेरे मौला, यहाँ पर रहने वाले आस पास लोगों को हिदायत दे मेरे मौला, मस्जिद को आबाद करने की तौफीक दे मेरे मौला। या अल्लाह इन तमाम लोगों को गवाह बनाकर तेरे बारगाह में तौबा करता